ಉಳಿಸಂಗೆ ಆಗ್ತದೆ ಅನ್ನೋಂಥ ಮಾತು ಹೇಳ್ತಾ ಅದ್ರ ಜೊತೆಗೆ ಅವ್ರ ಬೇಡಿಕೆ ಜೆನ್ಯೂನ್ ಅದ. ಅವ್ರ ಮುಖ್ಯ ಬೇಡತೆ ಅವರು ನಿಮ್ಮಿಂದ ಏನೂ ಅಲ್ಲ, ನೀವು ಮಧ್ಯದವರು. ಇನ್ನೊಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಿದರು, ಶಿಕ್ಷಣ ಮತ್ತು ಆರೋಗ್ಯ ಇವೆರಡು ನಮ್ಗೆ ಫ್ರೀ ಮಾಡಿರಿ, ನಿಮಗೆ ಉಳಿದೇನು ಬೇಕಾಗಿಲ್ಲ ಅಂತೇಳಿ. ಫ್ರೀಗಳನ್ನ ಕೊಟ್ಟು ನಮಗೆ ಮೋಸ ಮಾಡುವಂಥದ್ದು ಬೇಡ. ಯಾಕಪ್ಪ ಅಂತಂದರೆ ಫ್ರೀ ಎಲ್ಲನೂ ಕೊಡೋದ್ರಿಂದಾಗಿ ಮನುಷ್ಯ ಆಲಸ್ಯ ಆಗೋ ಜೊತೆಗೆ ಇನ್ನೂ ಭಾಳ ಮಹತ್ವದ ಏನಪ್ಪ ಅಂತ ನಮಗೆ ಉದ್ಯೋಗ ಒದಗಿಸ್ಕೊಡ್ರಿ ಅಂತೇಳಿ. ಉದ್ಯೋಗ ಒದಗಿಸ್ಕೊಡ್ರಿ, ನಮ್ಮ ಮಾರ್ಕೆಟ್ ಕೊಡ್ರಿ, ವೈಜ್ಞಾನಿಕ ಇದು ಕೊಟ್ಟರೆ ಸಾಕು, ನಮ್ಮ ಉಳಿದ ಬೇಡಿಕೆಗಳು ಬೇಕಾಗಿಲ್ಲ ಅನ್ನುವಂಥದ್ದು. ಇನ್ನು ಈ ದಿಶೆಯಲ್ಲಿ ಸರ್ಕಾರ ಏನು ಯೋಚನೆ ಮಾಡ್ತದೆ ನೋಡೋಣ. ಅದೇ ಕಾಲಕ್ಕೆ ಸಿದ್ದು ಸೌದಿ ಅವರು ಸಹಿತ ಪ್ರಜ್ಞಾವಂತರಿದ್ದಾರೆ, ಒಳ್ಳೆಯ ಶಾಸಕರು ಇದ್ದಾರೆ ಅಂತ ನಾವು ಕೇಳಿದ್ವಿ. ಅವರು ಸಹಿತ ಒಬ್ಬ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಮುಂದೆ ಒಂದು ಸಂಯಮದಿಂದ ಕೇಳಿಕೊಂಡು ಪರಿಹಾರ ಹುಡುಕುವಂಥ ಕೆಲಸ ಮಾಡಬೇಕು ವಿನಃ ಅವರನ್ನು ಭಯ ಹುಟ್ಟಿಸಿ ದೈಹಿಕವಾಗಿಯೋ ಬೆದರಿಕೆ ಹಾಕಿ ಅದನ್ನು ಮುಚ್ಚುವಂಥ ಕೆಲಸ ಮಾಡಬಾರ್ದು ಈ ದಿಶೆಯಲ್ಲಿ ಅಂತ ಹೇಳ್ತಾ, ಆದಷ್ಟು ವಿದ್ಯುತ್ ಖಾಸಗೀಕರಣ ಬೇಡ ಅನ್ನುವಂಥದ್ದು ನಮ್ಮ ರೈತರದ್ದು ಜೊತೆಗೆ ನಮ್ಮ ನೇಕಾರರದ್ದು ಈಗಾಗಲೇ ಹೋರಾಟಗಳು ಸ್ಟಾರ್ಟ್ ಆಗಿದ್ದಾವೆ. ಅದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಅವರು ಸ್ಪಂದಿಸಿ ಪರಿಹಾರ ಹುಡುಕಲಿ ಅಂತ ಹೇಳ್ತಾ, ತಾವು ಬಂದ್ರಿ, ನಿಮ್ಮ ಸಮಸ್ಯೆಗಳನ್ನ ಹೇಳಿದ್ರಿ, ನಾವು ಕೆಲಸ ಅಂತ ನಾವು ಮಾಡಿದ್ವಿ, ಈ ಸರ್ಕಾರನೂ ಏನು ಮಾಡ್ತದೆ ಮತ್ತು ನಿಮ್ಮ ಹೋರಾಟ ಏನಾಗ್ತದೆ, ಬರೋ 29 ಮತ್ತೆ ಶುರು ಮಾಡ್ತದೆ ಅಂತ ಹೇಳಿದ್ರಿ. ಹೋರಾಟ ಮಾಡಲಿ, ಜೊತೆಗೆ ಯಶಸ್ಸು ಆಗಿರಿ. ಸರ್ಕಾರ ಹೋರಾಟ ಮಾಡಿಸೋಕ್ಕಿಂತಲೂ ಪರಿಹಾರ ಮಾಡೋದು ಭಾಳ ಯೋಗ್ಯ ಅನ್ನುವಂಥ ಮಾತನ್ನು ಮತ್ತು ಇನ್ನೊಂದು ದೊಡ್ಡ ಪರಿಹಾರ ಕೊಟ್ಟರೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಫ್ರೀ ಮಾಡಿದ್ರೆ ನಿಮಗೇನು ಬ್ಯಾಡ್ರಿ ಅನ್ನುವಂಥ ಮಾತು ಸತ್ಯದದು. ಆ ದಿಶೆಯಲ್ಲಿ ಮತ್ತು ಇನ್ನೊಂದು ಸೇರಿಸ್ಬೇಕಾಗಿತ್ತು, ನಾನು ಉದ್ಯೋಗ ಸೃಷ್ಟಿ ಮಾಡಿರಿ, ಅದು ಭಾಳ ಮಹತ್ವದ್ದು. ಉದ್ಯೋಗ ಸೃಷ್ಟಿಯಾಗೋದು ಕೇವಲ ಹೆಚ್ಚು ಭಾಳಷ್ಟು ಉದ್ಯೋಗ ಸೃಷ್ಟಿಯಾಗೋದು ಒಂದು ಕೃಷಿ ಕ್ಷೇತ್ರ, ಇನ್ನೊಂದು ನೇಕಾರಿಕೆ ಕ್ಷೇತ್ರ, ಬಟ್ಟೆ ಎಣ್ಣೆ ಜೊತೆಗೆ ಕೃಷಿ, ಇವು ಮೂರರಲ್ಲಿ ಮಾತ್ರ ಸಾಕಷ್ಟು ಉದ್ಯೋಗ ಹುಟ್ಟಲಿಕ್ಕೆ ಸಾಧ್ಯದ. ಅದನ್ನು ವಿಚಾರ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ನಮಸ್ಕಾರ ಮಾಡ್ತಾ ಧನ್ಯವಾದಗಳು ಸರ್. ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಿ ತಾವು ನಮಗಿಂತ ಹೆಚ್ಚು ಮುಂದೆ ಏನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀರಿ, ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀರಿ. ನಮ್ಮನ್ನು ಕರೆದು ಸಂದರ್ಶನ ಮಾಡಿದ್ದಕ್ಕಾಗಿ ತಮಗೆ ಎಲ್ಲ ನೇಕಾರ ಪರವಾಗಿ ರೈತರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಆದಮೇಲೆ ಇಲ್ಲಿವರೆಗೆ ಸಂದರ್ಶನ ಕೇಳಿದ್ರಿ, ನಿಮಗೇನು ಅನ್ನಿಸ್ತಾ? ಕೆಳಗೆ ಬಾಕ್ಸ್ ಖಾಲಿ ಅದ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ, ಕಾಮೆಂಟ್ ಮಾಡಿರಿ. ಸರಿ ಅಂದ್ರೆ ಸರಿ ಅನ್ನೋದು ಬರ್ತಪ್ಪ ಅಂತ ಮುಳಿದವರು ನಿಮ್ಮ ಸಜೆಷನ್ ಕೊಡ್ತಾ ಇರ್ರಿ. ಯಾಕಂದ್ರೆ ನಿಮಗಾಗಿ ಇದು ಇರುವಂಥದ್ದು. ನೀವು ಈ ರೈತರನ್ನು ಜೊತೆಗೆ ನೇಕಾರರನ್ನು, ಇನ್ನುಳಿದ ಬಡವರನ್ನು, ಇಲ್ಲಿ 90% ಜನ ಎಲ್ಲರೂ ಕೂಲಿಕಾರರಾಗಿದ್ವಿ ನಾವೆಲ್ಲರೂ. ಅವರೆಲ್ಲ ಪರಿಹಾರ ಹುಡುಕುವಂಥ ಕೆಲಸ ನೀವು ಮಾಡಬೇಕು. ಮತ್ತು ಮಾಡೋದಕ್ಕೆ ಮುಖ್ಯವಾಗಿ ಯಾರಪ್ಪ ಅಂದ್ರೆ ಈ ರಾಜಕಾರಣಿಗಳು, ಆ ಒಳ್ಳೆಯ ರಾಜಕಾರಣಿಗಳು ಆರಿಸುವಂಥ ಕೆಲಸವು ನಿಮ್ಮ ಕೈಯಲ್ಲಿದೆ. ಯೋಗ್ಯರು ಯಾರು ಅನ್ನುವಂಥದ್ದನ್ನು ಆ ದಿಶೆಯಲ್ಲಿ ನೀವು ಯೋಚನೆ ಮಾಡಿ ಯೋಗ್ಯರ ಕೈಯಲ್ಲಿ ಅಧಿಕಾರ ಕೊಡ್ರಿ. ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕೃಷಿಕರು ಮತ್ತು ಜೊತೆಗೆ ನೇಕಾರರು, ದುಡಿಯುವ ವರ್ಗ, ಇವರಲ್ಲಿಯ ಸಜ್ಜನರನ್ನು, ಪ್ರಾಮಾಣಿಕರನ್ನು ಆಯ್ಕೆ ಮಾಡೋ ಕೆಲಸ ನಿಮ್ಮ ಕೈಯಾಗದ. ಮತ್ತೆ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.